ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ 10 ಲಕ್ಷ ರೂಪಾಯಿವರೆಗೂ ಪರ್ಸನಲ್ ಲೋನ್ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಎಲ್ರಿಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. 10 ನಿಮಿಷದಲ್ಲಿ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಇದರಲ್ಲಿ ನೀವು 4 ಸ್ಟೆಪ್ಸ್ನ ಫಿಲ್ ಮಾಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಲ ಅನ್ನೋದಾದರೆ ಸಿಗುತ್ತೆ. ಹಾಗಾದರೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಒಳ್ಳೆ ಶಾಪಿಂಗ್ ಅಪ್ಲಿಕೇಶನ್ ಥರ ಕಾಣಿಸುತ್ತೆ. ಹೌದು, ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅಂತಂದರೆ ಎಲ್ರಿಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಈ ಅಪ್ಲಿಕೇಶನ್. ಇಲ್ಲಿ ಕೆಟಗರೀಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಈ ಕೆಟಗರೀಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೆಟಗರೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನೀವು ಇಲ್ಲಿ ಕೆಳಗಡೆ ಬಂದಿದ್ದೀರಾ ಅನ್ನೋದಾದ್ರೆ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಕ್ರೆಡಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಅನ್ನೋದು ಕಾಣುತ್ತೆ, ಗೋಲ್ಡ್ ಲೋನ್ ಅನ್ನೋದು ಕಾಣುತ್ತೆ, ಮ್ಯೂಚುವಲ್ ಫಂಡ್ ಮೇಲೇನೂ ಲೋನ್ ಕೊಡ್ತೀವಿ ಅಂತಂತ ಹೇಳಿದ್ದಾರೆ. ಮತ್ತು ಪೇ ಲೇಟರ್ ಥರನೂ ಯೂಸ್ ಅನ್ನೋದು ಮಾಡ್ಕೋಬೋದು ಅಂತಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನನಗೆ ಪೇ ಲೇಟರ್ ಅಂತಂದರೆ ಬಡ್ಡಿ ಇಲ್ದಂಗೆ ನೀವು ಇದರಲ್ಲಿ ಸಾಲ ಅನ್ನೋದು ಪಡ್ಕೋಬೋದು. ನಾವು ಬಡ್ಡಿಗೆ ಫಸ್ಟ್ ನೋಡೋಣ. ಇಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈ ಅಪ್ಲಿಕೇಶನಲ್ಲಿ ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 10.49% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ ತಿಂಗಳ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲ ಅನ್ನೋದಾದರೆ ಪಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 10 ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಿದ್ದಾರಲ್ಲ, ಸೊ ಕೆಲವೊಂದು ಅಪ್ಲಿಕೇಶನ್ಸ್ ಮುಖಾಂತರ ಇವರು ಲಿಂಕ್ ಅನ್ನೋದು ಆಗಿರ್ತಾರೆ, ಲೆಂಡಿಂಗ್ ಪಾರ್ಟ್ನರ್ಸ್ ಅನ್ನೋದಾದರೆ ಆಗಿರ್ತಾರೆ. ನೋಡ್ಕೋಬೋದು, ಮನಿ ವ್ಯೂ ಅಂತ ಕಾಣಿಸ್ತಿದೆ, ಪ್ರಿಫರ್ ಅಂತ ಕಾಣಿಸ್ತಿದೆ, ಕ್ಯಾಶಿ ಅಂತ ಕಾಣಿಸ್ತಿದೆ, ಕ್ರೆಡಿಟ್ ಬಿ ಅಂತ ಕಾಣಿಸ್ತಿದೆ. ಇದ್ರ ಮುಖಾಂತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್. 1 ಲ್ಯಾಕ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರಂತೆ. ಸೊ ನಿಮಗೆ ಆರಾಮಾಗಿ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಮೊದಲಿಗೆ ನೀವು 4 ಸ್ಟೆಪ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಏನೇನು ಸ್ಟೆಪ್ಸ್ ಅಂತಂದರೆ ನೀವು ಫಸ್ಟಲ್ಲಿ ಆನ್ಲೈನ್ ಫಾರ್ಮ್ ಅನ್ನೋದು ಫಿಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ KYC ಡಾಕ್ಯುಮೆಂಟ್ಸು ಮತ್ತು ಬ್ಯಾಂಕ್ ವೆರಿಫಿಕೇಷನ್ಸು ಇದು ಫಿಲ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸಬ್ಮಿಟ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಎಷ್ಟು ಲಿಮಿಟ್ ಕೊಡ್ತಾರೆ ಅನ್ನೋದು ಕಾಣಿಸುತ್ತೆ. ಆಮೇಲೆ ನಿಮಗೆ ಡಿಸ್ಬರ್ಸಲ್ ಅನ್ನೋದು ಆಗುತ್ತೆ. ನಿಮಗೆ ಇಲ್ಲಿ EMI ಕ್ಯಾಲ್ಕುಲೇಟರ್ ಎಲ್ಲ ಇದೆ, ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ನೀವು ಎಷ್ಟು ಸಾಲ ತೊಗೊಂಡು ಆರಾಮಾಗಿ ಎಷ್ಟೆಷ್ಟು ರಿಪೇಮೆಂಟ್ ಮಾಡ್ತಿದ್ದೀರಾ ಅಂತಂತ ಹೇಳ್ಬಿಟ್ಟು ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಆರಾಮಾಗಿ ಇದ್ರ ಮುಖಾಂತರ ನೀವು ಎಷ್ಟು ತಿಂಗಳು ಬೇಕೋ ಅಷ್ಟು ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಈ ಅಪ್ಲಿಕೇಶನಲ್ಲಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ನಿಮಗೆ ಆರಾಮಾಗಿ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ₹1 ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ, ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ. ಈ ಅಪ್ಲಿಕೇಶನಲ್ಲಿ ನೀವು 1,000ದಿಂದ 1,25,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ಬ್ರಾಂಚ್ ಲೋನ್ ಆ್ಯಪ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಎಲ್ರಿಗೂ ಜಾಸ್ತಿ ಇದೆ ಅಪ್ಲಿಕೇಶನ್ಸಲ್ಲೇ ಸಾಲ ಸಿಗ್ತಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನು ಮೈನ್ ಅಪ್ಲಿಕೇಶನಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ಅಪ್ಲಿಕೇಶನಲ್ಲಿ 10 ಲಕ್ಷ ರೂಪಾಯಿವರೆಗೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 12 ತಿಂಗಳಿಂದ 60 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 10.99% ಇಂದ 29% ಅನ್ನೋದಾದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ ಈ ಅಪ್ಲಿಕೇಶನಲ್ಲಿ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 24 ತಿಂಗಳೇನಾದರೂ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ 14% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 2,30,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ನೀವೇನಾದರೂ 24 ತಿಂಗಳಿಗೆ ತೊಗೊತಿದ್ದೀರಾ ಅನ್ನೋದಾದರೆ 30,000 ರೂಪಾಯಿ ಎಕ್ಸ್ಟ್ರಾ ಅನ್ನೋದಾದರೆ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಮತ್ತು ಪ್ರೊಸೆಸಿಂಗ್ ಫೀಸು 9,000 ರೂಪಾಯಿ ಅನ್ನೋದು ಕಟ್ಟಾಗಿರುತ್ತೆ. ಸೊ ಇದೆಲ್ಲ ಕಟ್ಟಾಗ್ಬಿಟ್ಟೆ ನಿಮಗೆ ಸಾಲ ಅನ್ನೋದಾದರೆ ಬರುತ್ತೆ. RBI ಅಪ್ರೂವ್ಡ್ ಇದೆ, ಯಾವುದೇ ಥರ ತೊಂದರೆ ಇಲ್ಲ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ಗೆ 4.1 ರೇಟಿಂಗ್ಸ್ ಇದೆ, 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಟಾಟಾ ನಿಯೋ ಶಾಪ್ ಟ್ರಾವೆಲ್ ಪೇ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೋದು. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಾನು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಆರಾಮಾಗಿ ಸಾಲ ಅನ್ನೋದಾದರೆ ಪಡ್ಕೋಬೋದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.